ಇವಾಗ ನೆಕ್ಸ್ಟ್ ಮೈಂಡ್ ಮ್ಯಾಪ್ ಟೈಪ್ ಹೇಳ್ಕೊಡ್ತೀನಿ. ಅದು ಕಾಸ್ ಅಂಡ್ ಎಫೆಕ್ಟ್ ಮೈಂಡ್ ಮ್ಯಾಪ್ ಅಂತ ಹೇಳಿದ್ದೀನಲ್ಲ, ಎಲ್ಲೆಲ್ಲೋ ಬರ್ದಿದ್ದೀನಿ. ಕಾಸ್ ಅಂಡ್ ಎಫೆಕ್ಟ್ ಮೈಂಡ್ ಮ್ಯಾಪ್ ಅಂದ್ರೆ ಕಾರಣ ಪರಿಣಾಮ. ನಮ್ಮ ಲೈಫಲ್ಲಿ ಯಾವಾಗ್ಲೂ ಕೆಲವು ಕಾರಣಗಳಿರುತ್ತೆ, ಆ ಕಾರಣದಿಂದ ಪರಿಣಾಮ ಆಗುತ್ತೆ ಅಲ್ವಾ. ಇವಾಗ ಒಂದು ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಇವಾಗ ಪರಿಣಾಮ ಆ, ಪರಿಣಾಮ ಗುಡ್ ಹೆಲ್ತ್. ಓಕೆ, ಅಯ್ಯೋ ಇದು ಸರಿಯಾಗಿ ಬರೆಯಕ್ಕೆ ಬರಲ್ಲ. ಓಕೆ, ಗುಡ್ ಹೆಲ್ತ್ ಅಂದ್ರೆ ಒಳ್ಳೆ ಆರೋಗ್ಯ. ಓಕೆ, ಒಳ್ಳೆ ಆರೋಗ್ಯ ಬೇಕಾದ್ರೆ ಬೇರೆ 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 ಏನೇನ್ ಮಾಡ್ಬೇಕು? ಚೆನ್ನಾಗಿ ಊಟ ಮಾಡ್ಬೇಕು. ಓಕೆ, ಈಟ್ ಹೆಲ್ತಿ. ಓಕೆ, ಈಟ್ ಗುಡ್ ಫುಡ್ ಅಂದ್ರೆ ಕೆಟ್ಟ ಪದಾರ್ಥಗಳೆಲ್ಲ ತಿನ್ಕೂಡ್ದು ಅಲ್ವಾ. ಆ, ಆಮೇಲೆ ಡೋಂಟ್ ಈಟ್ ಗುಡ್ ಫುಡ್. ಓಕೆ, ಕೆಟ್ಟ ಪದಾರ್ಥಗಳನ್ನ ತಿನ್ಕೂಡ್ದು, ಒಳ್ಳೆ ಪದಾರ್ಥಗಳು ತಿನ್ಬಾರ್ದು. ಡೋಂಟ್ ಈಟ್ ಫ್ರೈಡ್ ಸ್ಟಫ್, ಅದು ಮಾಡ್ಬೇಕು, ಫ್ರೈಡ್ ಸ್ಟಫ್. ಓಕೆ, ಫ್ರೈಡ್ ಫುಡ್. ಓಕೆ, ಆಮೇಲೆ ಇನ್ನೊಂದೇನು ಒಳ್ಳೇದು, ಒಳ್ಳೆ ಹೆಲ್ತ್ಗೆ ಕೂಡ್ದು, ಸ್ಮೋಕಿಂಗ್ ಮಾಡ್ಕೂಡ್ದು, ಆಮೇಲೆ ಎಕ್ಸರ್ಸೈಸ್ ಮಾಡಬೇಕು. ಆಮೇಲೆ ಇನ್ನೇನು ಒಳ್ಳೆ ಹೆಲ್ತ್ ಬೇಕಾದ್ರೆ ಕೋಪ ಗಿಪ ಪಡ್ಕೋಕೂಡ್ದು, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಆ, ಆಮೇಲೆ ಒಳ್ಳೆ ಸಮಾಜ, ಒಳ್ಳೆ ಫ್ಯಾಮಿಲಿ ಇದ್ರೆ, ಸಂತೋಷವಾಗಿದ್ರೆ ಅವಾಗ್ಲೂ ಒಳ್ಳೆ ಹೆಲ್ತ್ ಬರುತ್ತೆ. ಸೊ ಎಲ್ಲ ಈ ಈ ಕಾರಣಗಳಿಂದ ನಮ್ ಹೆಲ್ತ್ ಒಳ್ಳೇದಾಗತ್ತೆ. ಸೊ ಎಷ್ಟೋ ಕಾರಣಗಳಿಂದ ಒಂದು ಪರಿಣಾಮ ಆಗತ್ತೆ. ಕೆಲವು ಸತಿ ಒಂದು ಕಾರಣದಿಂದ ಬೇರೆ ಬೇರೆ ಪರಿಣಾಮಗಳಾಗತ್ತೆ. ಸೊ ಎರಡ್ ತರಾನು ಆಗತ್ತೆ. ಯೋಚನೆ ಮಾಡ್ರಿ ಇವಾಗ, ಯೋಚನೆ ಮಾಡ್ರಿ. ಸೊ ಇವಾಗ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಓಪನ್ ಮಾಡೋಣ, ಹೊಸ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್. ಓಕೆ, ನ್ಯೂ ಓಪನ್ ಮಾಡಿ. ಇವಾಗ ಎರಡ್ ತರಾನು ಆಗತ್ತೆ. ಸೊ ಒಂದು ಒಂದು ಇವಾಗ ಈ ಕಡೆ ಎಫೆಕ್ಟ್ಸ್ ತೋರಿಸ್ತೀನಿ. ಓಕೆ, ಸೊ ಬೇರೆ ಬೇರೆ ಎಫೆಕ್ಟ್ಸ್ ನಿಮ್ ಜೀವನದಲ್ಲೇ ಎಫೆಕ್ಟ್ ತೋರ್ಸೋಣ. ಓಕೆ, ಸೊ ಒಂದು ಗುಡ್ ಹೆಲ್ತ್. ಓಕೆ, ಇನ್ನೊಂದೇನು, ಇವಾಗ ನೆಕ್ಸ್ಟ್ ಹ್ಯಾಪಿನೆಸ್. ಓಕೆ, ಒಳ್ಳೊಳ್ಳೆ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಹೇಳ್ತಾ ಇಲ್ಲ ನಾನು, ಒಳ್ಳೊಳ್ಳೆ ಪರಿಣಾಮಗಳು ಬೇರೆ ಎರಡೆರಡು ತರ ಪರಿಣಾಮ ಇರುತ್ತೆ. ಒಳ್ಳೆ ಪರಿಣಾಮಗಳು ಇರುತ್ತೆ, ಕೆಟ್ಟ ಪರಿಣಾಮನೂ ಇರುತ್ತೆ. ನಾನು ಒಳ್ಳೆ ಪರಿಣಾಮಗಳ ವಿಚಾರ ಮಾತಾಡ್ತಾ ಇದ್ದೀನಿ. ಗುಡ್ ಹೆಲ್ತ್, ಹ್ಯಾಪಿನೆಸ್, ಇದು ಗುಡ್ ಎಕನಾಮಿಕ್ ಸ್ಟಾಟಸ್ ಅಂದ್ರೆ ಒಳ್ಳೆ ದುಡ್ಡಿದೆ, ಐಶ್ವರ್ಯ ಇದೆ, ಎಕನಾಮಿಕ್ ಸ್ಟಾಟಸ್ ಅದು ಅದು ಓಕೆ, ನಿಮ್ ಪರ್ಸನಲ್ ಲೈಫ್ ಅಲ್ಲಿ. ಇನ್ನೇನು ಇನ್ನೇನ್ ಪರಿಣಾಮ, ಆಮೇಲೆ ಹ್ಯಾಪಿನೆಸ್, ಗುಡ್ ಎಕನಾಮಿಕ್ ಸ್ಟಾಟಸ್. ಇನ್ನೇನ್ ಪರಿಣಾಮ ಮಾಡೋದು ನಿಮ್ ಜೀವನದಲ್ಲಿ? ಒಳ್ಳೆ ಪರಿಣಾಮ ಆಗ್ಬೇಕಾದ್ರೆ ಸಂತೋಷ, ಹೆಲ್ತ್, ನಿಮ್ಮ ದುಡ್ಡಿನ ಸ್ಟಾಟಸ್. ಸೊ ಅದ್ ಮೂರು ವಿಚಾರ ಮಾತಾಡೋಣ. ಓಕೆ, ಇನ್ನೇನಾರ ಹೇಳ್ಬೇಕಾ? ಓಕೆ, ಅಷ್ಟಿತ್ಕೊಳ್ಳೋಣ. ಓಕೆ, ಸೊ ಇವಾಗ ಬೇರೆ ಬೇರೆ ಕಾರಣಗಳಿಂದ ಗುಡ್ ಹೆಲ್ತ್ ಆಗುತ್ತೆ. ಒಳ್ಳೆ ಸರಿಯಾಗಿ ಊಟ ಮಾಡೋದ್ರಿಂದ ಗುಡ್ ಹೆಲ್ತ್ ಆಗುತ್ತೆ, ಎಕ್ಸರ್ಸೈಸ್ ಮಾಡಿದ್ರೆ ಗುಡ್ ಹೆಲ್ತ್ ಆಗುತ್ತೆ. ಓಕೆ, ಒಳ್ಳೆ ಕುಟುಂಬ ಇದ್ರೆ ಗುಡ್ ಹೆಲ್ತ್ ಆಗುತ್ತೆ. ಬಟ್ ಅದೇ ಕಾಸ್ಗಳು, ಸೊ ಕಾಸ್ ಎಫೆಕ್ಟ್ ಡಯಾಗ್ರಾಮ್ ಯೂಶ್ಲಿ ಬರೆಯೋದು ಹಿಂಗೆ ತೋರಿಸ್ತೀನಿ ನಾನು. ಸೊ ಒಂದು ಶೇಪ್ ಅನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಯೂಶ್ಲಿ ಹಿಂಗ್ ಡ್ರಾ ಮಾಡ್ತೀವಿ ಕಾಸ್ ಎಫೆಕ್ಟ್ ಡಯಾಗ್ರಾಮ್ ಅನ್ನ. ಒಂದು ಲೈನ್, ಒಂದು ವೆಯ್ಟ್ ಕೊಡೋಣ, ಚೆನ್ನಾಗಿ ವೆಯ್ಟ್ ಕೊಡೋಣ. ಆಮೇಲೆ ಇನ್ನೊಂದು ಲೈನು ಇನ್ಸರ್ಟ್, ಇನ್ನೊಂದು ಶೇಪ್ ಮಾಡೋಣ ಹಿಂಗೆ. ಇನ್ನೊಂದು ಲೈನು, ಅದಕ್ಕೂ ವೆಯ್ಟ್ ಕೊಡೋಣ. ಓಕೆ, ಯಾಕೆ ವೆಯ್ಟೇಬಲ್ ಇಲ್ವಲ್ಲಪ್ಪ, ಅದಕ್ಕೂ ವೆಯ್ಟ್ ಕೊಡೋಣ. ಬೇರೆ ಬೇರೆ ಕಲರ್ಸ್ ಅಲ್ಲಿ ಮಾಡ್ಬೋದು, ಇನ್ನು ಚೆನ್ನಾಗಿರುತ್ತೆ. ಓಕೆ, ಇನ್ನೊಂದು. ಓಕೆ, ಇನ್ನೊಂದು ಹಿಂಗೆ. ಓಕೆ, ಅದರಿಂದ ಬೇರೆ ಬೇರೆ ಆಮೇಲೆ ಹಿಂಗೂ ಮಾಡ್ತಾರೆ.
ಹಿಂಗೆ ಓಕೆ ಸ್ವಲ್ಪ ಸಣ್ಣದು ಮಾಡ್ತೀನಿ ಗ್ರೂಪ್ ಮಾಡಿ ಹಿಂಗ್ ಮಾಡಿ ಬೇರೆ ಬೇರೆ ಈ ಕಡೆ ಇದು ಇದು ಎಫೆಕ್ಟ್ಸ್ ಅಲ್ವಾ ಇದಕ್ಕೆ ಒಂದು ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಮಾಡ್ತೀನಿ ಎಫೆಕ್ಟ್ಸ್ ಗುಡ್ ಎಫೆಕ್ಟ್ಸ್ ನಮಗೆ ಬೇಕಾಗಿರೋದು ಒಳ್ಳೆ ಪರಿಣಾಮಗಳು ಓಕೆ ನಿಮಗೆ ಬೇಕಾದ್ರೆ ಎರಡ್ ತರ ಮೈಂಡ್ ಮ್ಯಾಪ್ಸ್ ಮಾಡ್ಬೋದು ಒಳ್ಳೆ ಪರಿಣಾಮಗಳು ಕೆಟ್ಟ ಪರಿಣಾಮಗಳು ಓಕೆ ಆಮೇಲೆ ಇಲ್ಲಿ ಕಾಸ್ಗಳು ಓಕೆ ಇಲ್ಲೆಲ್ಲ ಒಂದೊಂದು ಬಾಕ್ಸ್ ಕಾಸ್ ಬೇರೆ ಕಲರ್ ಅಲ್ಲಿ ಮಾಡೋಣ ಓಕೆ ಪರಿಣಾಮಗಳು ಪರಿಣಾಮ ಗ್ರೀನ್ ಕಲರ್ ಮಾಡೋಣ ಅದೇ ಪರಿಣಾಮ ಓಕೆ ನಾವು ಬೇಕಾಗಿರೋದು ಗ್ರೀನ್ ಕಲರ್ ಮಾಡೋಣ ಬೇಕಾದ್ರೆ ಶೇಪ್ ಫಿಲ್ ಗ್ರೀನ್ ಕಲರ್ ಓಕೆ ಅಂಡ್ ಇದ್ರ ಫಿಲ್ ಬ್ಲ್ಯಾಕ್ ಬೋಲ್ಡ್ ಮಾಡ್ತೀನಿ ಓಕೆ ಇದು ಕಾರಣಗಳು ಬೇರೆ ಕಲರ್ ಮಾಡೋಣ ಬೇಕಾದ್ರೆ ಓಕೆ ಇದು ಕಾರಣಗಳು ಗೊತ್ತಾಯ್ತಾ ಇದಕ್ಕೊಂದು ಬಾಕ್ಸ್ ಇಲ್ಲೊಂದು ಬಾಕ್ಸ್ ಇಲ್ಲೊಂದು ಬಾಕ್ಸ್ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದೀನಿ ಸೊ ಪೇಸ್ಟ್ ಮಾಡ್ತೀನಿ ಸೊ ಇದು ಬಾಕ್ಸ್ ಹಂಗೆ ಇವಾಗ ಒಂದು ಐದಾರು ಕಾರಣದಿಂದ ಒಳ್ಳೆ ಗುಡ್ ಹೆಲ್ತ್ ಬರುತ್ತೆ ಅಲ್ವಾ ನಾವೇನ್ ಹೇಳಿದ್ವಿ ಒಂದು ಇಲ್ಲಿ ಈಟ್ ಗುಡ್ ಫುಡ್ ಓಕೆ ಏನ್ ಮಾಡಬೇಕು ಟಾಪಲ್ ಮಾಡೋಣ ಓಕೆ ಆಮೇಲೆ ಎಕ್ಸರ್ಸೈಸ್ ಓಕೆ ಆಮೇಲೆ ಇನ್ನೊಂದು ಇನ್ನೇನ್ ಹೇಳಿದ್ವಿ ಇನ್ನೇನ್ ಒಳ್ಳೇದ್ ಮಾಡ್ಬೇಕು ಎಕ್ಸರ್ಸೈಸ್ ಮಾಡ್ಬೇಕು ಗುಡ್ ಫುಡ್ ಮಾಡ್ಬೇಕು ಟೇಕ್ ಮೆಡಿಸಿನ್ಸ್ ರೆಗ್ಯುಲರ್ಲಿ ಓಕೆ ಟಾನಿಕ್ಸ್ ಕಷಾಯಗಳು ಇಲ್ಲಿ ಏನ್ ಮಾಡ್ಕೂಡ್ದು ಡೋಂಟ್ ಈಟ್ ಫ್ರೈಡ್ ಫುಡ್ ಕರೆದಿದ್ದ ಪದಾರ್ಥ ಓಕೆ ಡೋಂಟ್ ಸ್ಮೋಕ್ ಆರ್ ಡ್ರಿಂಕ್ ಟು ಮಚ್ ಓಕೆ ಸ್ವಲ್ಪ ಮಾಡಿದ್ರೆ ಪರವಾಗಿಲ್ಲ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಆಮೇಲೆ ಡೋಂಟ್ ಸಿಟ್ ಆಲ್ ದ ಟೈಮ್ ಓಕೆ ಸಮಥಿಂಗ್ ಲೈಕ್ ದಟ್ ಹಂಗ್ ಮಾಡ್ಬೋದು ಗೊತ್ತಾಯ್ತಾ ಸೊ ಇದು ಒಳ್ಳೆ ಇದು ಗುಡ್ ಕಾಸಸ್ ಇದೆಲ್ಲ ಗುಡ್ ಎಫೆಕ್ಟ್ಸ್ಗೆ ಮಾಡ್ತಾ ಇರೋದು ನಾವು ಓಕೆ ಒಳ್ಳೆ ಎಫೆಕ್ಟ್ ಬರ್ಬೇಕಾದ್ರೆ ನಮಗೆ ಎರಡ್ ತರ ಕಾಸ್ಗಳಿರುತ್ತೆ ಒಂದು ಒಳ್ಳೇದನ್ನ ಮಾಡಬೇಕು ಸೊ ಇದು ಗುಡ್ ಕಾಸಸ್ ಮಾಡಬೇಕು ಓಕೆ ಅಂದ್ರೆ ಗುಡ್ ಕಾಸ್ ಅಂದ್ರೆ ಡೂ ಸೊ ಇದು ಡೂ ಗುಡ್ ಕಾಸ್ ಅಲ್ಲ ಡೂ ಅಂದ್ರೆ ಮಾಡೋ ತರದ್ದು ಇದು ಡೋಂಟ್ ಡೂ ಅಲ್ವಾ ಡೋಂಟ್ ಡೂ ಗೊತ್ತಾಯ್ತಲ್ವಾ ಸೊ ಹಂಗೆ ಪ್ರತಿ ಇದಕ್ಕೂ ಬರಿಬೋದಲ್ಲ ಹ್ಯಾಪಿನೆಸ್ಗೂ ಮಾಡ್ಬೋದು ಇಲ್ಲಿ ಇದೇ ತರ ಓಕೆ ಬಟ್ ಒಂದು ನಿಮ್ಗೆ ಗೊತ್ತಾಗತ್ತೆ ಇದೆಲ್ಲ ಮಾಡಕ್ ಶುರು ಮಾಡಿದ್ರೆ ಅದದೇ ಕಾಸಸ್ ಇವಾಗ ಇದನ್ನ ಸ್ವಲ್ಪ ನಾನು ಸೆಲೆಕ್ಟ್ ಮಾಡಿ ಗ್ರೂಪ್ ಮಾಡಿ ಇದನ್ನ ಸ್ವಲ್ಪ ಶ್ರಿಂಕ್ ಮಾಡ್ತೀನಿ ಶ್ರಿಂಕ್ ಮಾಡಿ ಓಕೆ ಸೊ ನೀವು ನೋಡ್ತೀರಿ ಅದದೇ ಕಾಸುಗಳು ಅದದೇ ಬೇರೆ ಬೇರೆ ಎಫೆಕ್ಟ್ಸ್ ಕ್ರಿಯೇಟ್ ಮಾಡುತ್ತೆ ಇವಾಗ ಗುಡ್ ಫುಡ್ ಬರೀ ಹೆಲ್ತ್ ಮಾತ್ರ ಅಲ್ವಾ ಎಕ್ಸಸೈಸು ಹೆಲ್ತ್ ಮಾತ್ರ ಓಕೆ ಸೊ ಇದರಲ್ಲಿ ಯಾವುದು ಹ್ಯಾಪಿನೆಸ್ಗೆ ಗುಡ್ ಹೆಲ್ತ್ ಬೇಕಾದ್ರೆ ಹ್ಯಾಪಿನೆಸ್ ಕಾಸ್ ಆಗ್ಬೋದು ಅಲ್ವಾ ಸೊ ಒಂದು ಎಫೆಕ್ಟ್ ಇನ್ನೊಂದು ಕಾಸ್ ಆಗ್ಬೋದು ಅರ್ಥ ಆಯ್ತಲ್ವಾ ಇವಾಗ ಇದನ್ನೇನೆ ನಾನು ಹ್ಯಾಪಿನೆಸ್ ಮಾಡ್ಬೇಕಾದ್ರೆ ಇದನ್ನ ಹ್ಯಾಪಿನೆಸ್ ಒಂದು ಮಾಡ್ಬೇಕಾದ್ರೆ ಓಕೆ ಇವಾಗ ಇದು ಇಲ್ಲಿ ಇದರಿಂದ ಗುಡ್ ಹೆಲ್ತ್ ಆಯ್ತು ಬಟ್ ಇಲ್ಲಿ ಗುಡ್ ಹೆಲ್ತ್ ಇದೆಯಲ್ಲ ಗುಡ್ ಹೆಲ್ತ್ ಕಾಸ್ ಆಗೋಗುತ್ತೆ ಅಲ್ವಾ ಅರ್ಥ ಆಯ್ತಲ್ವಾ ಸೊ ಕೆಲವು ಸತಿ ಒಂದೇ ಕಾಸು ಎರಡೆರಡು ಎಫೆಕ್ಟ್ ಬರುತ್ತೆ ಕೆಲವು ಸತಿ ಯಾವ್ದು ಒಂದ್ ಎಫೆಕ್ಟ್ ಇದೆಯೋ ಅದು ಇನ್ನೊಂದು ಕಾಸ್ ಆಗತ್ತೆ ಇವಾಗ ಗುಡ್ ಎಕನಾಮಿಕ್ ಸ್ಟ್ಯಾಟಸ್ಗೂ ಹೆಲ್ತ್ ಬೇಕು ಯಾಕಂದ್ರೆ ಹುಷಾರಿಲ್ದೇ ಇದ್ರೆ ಮೂರತ್ತೂ ಕಾಯಿಲೆ ಬಂದು ಕಾಯಿಲೆಗೆ ದುಡ್ಡು ಉಪಯೋಗಿಸ್ತಾ ಇರ್ತೀವಿ ಎಕನಾಮಿಕ್ ಸ್ಟ್ಯಾಟಸ್ ಬರಲ್ಲ ಎಜುಕೇಶನ್ ಇಂಪಾರ್ಟೆಂಟ್ ಸೊ ಆ ತರ ಬೇರೆ ಬೇರೆ ಕಾಸಸ್ ಇಂದ ಬೇರೆ ಬೇರೆ ಎಫೆಕ್ಟ್ಸ್ ಬರುತ್ತೆ ಅಂಡ್ ಕಾಸಸ್ ಮಾಡೋದು ಕಾಸಸ್ ಮಾಡದೇ ಇರೋದು ಕಾಸಸ್
ಒಳ್ಳೆ ಕಾಸಸ್ ಆದ್ರೆ ಒಳ್ಳೆ ಎಫೆಕ್ಟ್ಸ್ ಬರುತ್ತೆ, ಕೆಟ್ಟ ಕಾಸಸ್ ಆದ್ರೆ ಕೆಟ್ಟ ಎಫೆಕ್ಟ್ ಬರುತ್ತೆ. ಇದನ್ನೇ ಗುಡ್ ಹೆಲ್ತ್ಗೆ ಮಾಡಿದೀನಿ ನಾನು ಇವಾಗ. ಬ್ಯಾಡ್ ಹೆಲ್ತ್ಗೆ ಉಲ್ಟಾ, ಈಟ್ ಬ್ಯಾಡ್ ಫುಡ್, ಡೋಂಟ್ ಡೂ ಎಕ್ಸರ್ಸೈಸ್, ಡೋಂಟ್ ಟೇಕ್ ಮೆಡಿಸಿನ್ಸ್, ಅದೆಲ್ಲ ಮಾಡಿದ್ರೆ ಬ್ಯಾಡ್ ಹೆಲ್ತ್ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ಇದನ್ನ ಸೇವ್ ಮಾಡೋಣ. ಸೊ ಇದನ್ನ ಹೆಂಗೆ, ಇವ್ ನಾ ಕೇಳ್ತಾ ಇರೋದು ನಿಮ್ಗೆ, ಸೇವ್ ಆಸ್ ಮೈಂಡ್ ಮ್ಯಾಪ್ಸ್ ಫಸ್ಟ್ ಮಾಡ್ತಾ ಇದೀನಿ. ನ್ಯೂ ಫೋಲ್ಡರ್, ಏನಪ್ಪಾ ಇದು, ಕಾಸ್ ಅಂಡ್ ಎಫೆಕ್ಟ್ಸ್. ಕಾಸ್ ಅಂಡ್ ಎಫೆಕ್ಟ್ಸ್ ಅಲ್ಲಿ ಕಾಸ್ ಅಂಡ್ ಎಫೆಕ್ಟ್ಸ್ ಮೈಂಡ್ ಮ್ಯಾಪ್ಸ್. ಓಕೆ, ಸೊ ಇವಾಗ ಇಂಡಿಯಾ ವಿಚಾರ ಹಿಂಗೆ ಮಾಡ್ಬೋದು. ಓಕೆ, ಸೊ ನೀವು ಬೇಕಾದ್ರೆ ಗುಡ್ ಎಫೆಕ್ಟ್ಸ್ ಮಾಡ್ಬೋದು, ಬ್ಯಾಡ್ ಎಫೆಕ್ಟ್ಸ್. ಇಂಡಿಯಾಲಿ ಎಷ್ಟೋ ಒಳ್ಳೇದ್ ನಡೀತಾ ಇದೆ, ಅದಕ್ಕೆ ಕಾರಣಗಳು ಕಂಡುಹಿಡಿಬಹುದು. ಕೆಟ್ಟದ್ ನಡೀತಾ ಇದೆ, ಅದಕ್ಕೆ ಕಾರಣ ಕಂಡುಹಿಡಿಬಹುದು. ಕೆಲವು ಒಳ್ಳೇದ್ ಹೇಳ್ಕೊಡ್ತೀನಿ, ಕೆಟ್ಟದ್ ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ಸೊ ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡೋಣ. ಓಕೆ, ಸೊ ಇವಾಗ ಒಳ್ಳೇದ್ ನಡೀತಾ ಇರೋದು ಏನು ಇಂಡಿಯಾಲಿ? ತಡಿ ಒಂದ್ ನಿಮಿಷ. ಗುಡ್ ಎಫೆಕ್ಟ್ಸ್, ಎಕಾನಮಿ ಇಂಪ್ರೂವ್ ಆಗ್ತಾ ಇದೆ. ಓಕೆ, ಇಂಪ್ರೂವಿಂಗ್ ಎಕಾನಮಿ, ಇಂಪ್ರೂವ್ ಆಗ್ತಾ ಇದೆ ಅಲ್ವಾ? ತುಂಬಾ ಇಂಪ್ರೂವ್ ಆಗ್ತಾ ಇದೆ, ಗುಡ್ ಎಫೆಕ್ಟ್ಸ್ ಆಗಿದೆ ಇವಾಗ ಇಲ್ಲಿವರೆಗೂ. ಓಕೆ, ಆಮೇಲೆ ಇನ್ನೇನು ಕೆಟ್ಟದು, ಇದು ಗುಡ್ ಎಫೆಕ್ಟ್. ಓಕೆ, ಬ್ಯಾಡ್ ಎಫೆಕ್ಟ್ ಏನಾಗ್ತಾ ಇದೆ? ವಾಟರ್ ಶಾರ್ಟೇಜ್, ದೊಡ್ಡ ವಾಟರ್ ಶಾರ್ಟೇಜ್, ಬ್ಯಾಡ್ ಎಫೆಕ್ಟ್. ಓಕೆ, ನೀವು ಬೇರೆ ಬೇರೆ ಮೈಂಡ್, ನೀವು ಮಾಡ್ಬೇಕಾದ್ರೆ ಗುಡ್ ಎಫೆಕ್ಟ್ಸ್ ಒಂದು ಮೈಂಡ್ ಮ್ಯಾಪ್ ಮಾಡ್ರಿ, ಬ್ಯಾಡ್ ಎಫೆಕ್ಟ್ಸ್ ಇನ್ನೊಂದು ಮೈಂಡ್ ಮಾಡ್ಬಿಡ್ರಿ, ಬೇರೆ ಬೇರೆ ಮಾಡ್ರಿ. ಓಕೆ, ಬಟ್ ಎಕ್ಸಾಂಪಲ್ಸ್ ತೋರಿಸ್ತಾ ಇದೀನಿ. ವಾಟರ್ ಶಾರ್ಟೇಜ್, ದೊಡ್ಡ ವಾಟರ್ ಶಾರ್ಟೇಜ್. ಓಕೆ, ಇನ್ನೊಂದು ಬ್ಯಾಡ್ ಎಫೆಕ್ಟ್ ಏನು ನಮ್ ದೇಶದಲ್ಲಿ ನಡೀತಾ ಇರೋದು? ಇನ್ನೊಂದೇನು ಬ್ಯಾಡ್ ಎಫೆಕ್ಟ್? ರೈಸಿಂಗ್ ಪ್ರೈಸಸ್, ಎಲ್ಲ ದುಡ್ಡು, ಊಟ ಎಲ್ಲ ತುಂಬಾ ಜಾಸ್ತಿ ಕಾಸ್ಟ್ಲಿ ಆಗ್ತಾ ಇದೆ. ಸೊ ಇವಾಗ ಇದಲ್ಲೂ ಅಷ್ಟೇ, ಎಕಾನಮಿ ಯಾಕೆ ಇಂಪ್ರೂವ್ ಆಗ್ತಾ ಇದೆ ನಮ್ ದೇಶದಲ್ಲಿ? ಎಜುಕೇಶನ್ ಲೆವೆಲ್ ಇಂಪ್ರೂವ್ ಆಗ್ತಾ ಇದೆ, ಹೈಯರ್ ಎಜುಕೇಶನ್ ಲೆವೆಲ್ಸ್ ಅಲ್ವಾ? ಎಲ್ರು ಚೆನ್ನಾಗಿ ಓದ್ತಾ ಇದ್ದಾರೆ. ಓಕೆ, ಇನ್ನೊಂದೇನು, ಡೋಂಟ್ ಬೇಕಿಲ್ಲ, ಯಾಕಂದ್ರೆ ಇವಾಗ ನಾವು ನಮ್ ದೇಶ ವಿಚಾರ ಮಾತಾಡ್ತಾ ಇದೀವಿ. ಓಕೆ, ಇನ್ನೊಂದು ಹೈಯರ್ ಎಜುಕೇಶನ್ ಲೆವೆಲ್, ಇನ್ಯಾವುದಕ್ಕೆ ಎಕಾನಮಿ ಇಂಪ್ರೂವ್ ಆಗ್ತಾ ಇದೆ? ಇನ್ನೊಂದು ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗ್ತಾ ಇದೆ, ಅಂದ್ರೆ ಜಾಸ್ತಿ ಫಸಲು ಮಾಡ್ತಾ ಇದೀವಿ. ಮುಂಚೆ ಒಂದು ಇದು ಟೆಕ್ನಾಲಜಿ, ದಟ್ಸ್ ಇಂಪಾರ್ಟೆಂಟ್. ಟೆಕ್ನಾಲಜಿ, ಹಿಂದಿನ ಕಾಲದಲ್ಲಿ ಎಲ್ಲ ಕೈಯಲ್ಲಿ ಕುತ್ಕೊಂಡು ಭತ್ತ ನೆಡ್ತಾ ಇದ್ರು, ಇವಾಗ ಟ್ರ್ಯಾಕ್ಟರ್ ಇದೆ. ಓಕೆ, ಟೆಕ್ನಾಲಜಿಯಿಂದ ಎಕಾನಮಿ ಇಂಪ್ರೂವ್ ಆಗ್ತಾ ಇದೆ. ಇನ್ನೊಂದೇನು, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಜಾಸ್ತಿ ಜನ ಇದ್ದಾರೆ ಕೆಲಸ ಮಾಡಕ್ಕೆ. ಓಕೆ, ಸೊ ಅದರಿಂದ ಎಕಾನಮಿ ಇಂಪ್ರೂವ್ ಆಗ್ತಾ ಇದೆ. ಹಂಗೆ ನೀವು ಬೇರೆ ಬೇರೆ ಎಫೆಕ್ಟ್ಸ್, ಇದು ಕಾಸಸ್ ಕಂಡುಹಿಡಿಬಹುದು ಎಕಾನಮಿ ಏನಕ್ಕೆ ಇಂಪ್ರೂವ್ ಆಗ್ತಾ ಇದೆ ಅಂತ. ಇವಾಗ ವಾಟರ್ ಶಾರ್ಟೇಜ್ ನೋಡ್ಕೊಳ್ಳೋಣ. ಪಾಪ್ಯುಲೇಷನ್ ಇನ್ಕ್ರೀಸು ವಾಟರ್ ಶಾರ್ಟೇಜ್ ಕಾರಣ. ಸೊ ಒಂದ್ ಕಡೆ ಪಾಪ್ಯುಲೇಷನ್ ಇನ್ಕ್ರೀಸ್ ಒಳ್ಳೆ ಎಫೆಕ್ಟ್, ಒಳ್ಳೆ ಕಾಸ್ ಅಲ್ವಾ? ಎಕಾನಮಿ ಇಂಪ್ರೂವ್ ಮಾಡಕ್ಕೆ ಪಾಪ್ಯುಲೇಷನ್ ಜಾಸ್ತಿ ಇದ್ದಷ್ಟು ಜಾಸ್ತಿ ಜನ ಕೆಲಸ ಮಾಡ್ತಾರೆ. ಬಟ್ ಜಾಸ್ತಿ ಜನ ಇದ್ದಷ್ಟು ವಾಟರ್ ಶಾರ್ಟೇಜ್ ಆಗ್ತದೆ, ತುಂಬಾ ನೀರು ಕುಡಿತಾ ಇದ್ದಾರೆ. ಓಕೆ, ಇನ್ನೊಂದು ವಾಟರ್ ಶಾರ್ಟೇಜ್ಗೆ ಏನು ಪ್ರಾಬ್ಲಮ್? ಮಳೆ ಕೆಲವು ಬರ್ತಾ ಇಲ್ಲ. ಓಕೆ, ಎರಾಟಿಕ್ ರೇನ್, ಕೆಲವು ಬರುತ್ತೆ, ಕೆಲವು ಬರಲ್ಲ. ಓಕೆ, ಎರಾಟಿಕ್ ರೇನ್. ಇನ್ನೊಂದೇನು ವಾಟರ್ ಶಾರ್ಟೇಜ್? ಡಿಫಾರೆಸ್ಟೇಷನ್, ಅಂದ್ರೆ ಎಲ್ಲ ನಾವು ಇದನ್ನ ಕಡಿತಾ ಇದೀವಿ, ಮರಗಳೆಲ್ಲ ಕಡಿತಾ ಇದೀವಿ. ಓಕೆ, ಸೊ ಆತರ ನೀವು ಬ್ಯಾಡ್ ಎಫೆಕ್ಟ್ಸ್ಗೂ ಕಾಸಸ್ ಹುಡುಕ್ಬೋದು. ಆಮೇಲೆ ನೀವು ನೋಡ್ತೀರಿ, ಒಂದೊಂದೇ ಕಾಸು ಎರಡೆರಡು ಎಫೆಕ್ಟ್ಸ್ ಕ್ರಿಯೇಟ್ ಮಾಡುತ್ತೆ. ಪಾಪ್ಯುಲೇಷನ್ ಇನ್ಕ್ರೀಸ್ ಗುಡ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ, ಬ್ಯಾಡ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಇದ್ರೆ ಒಂದೇ ಕಾಸು ಎರಡು ಬ್ಯಾಡ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಇವಾಗ ಪಾಪ್ಯುಲೇಷನ್ ಇನ್ಕ್ರೀಸ್, ನೀವು ರೈಸಿಂಗ್ ಪ್ರೈಸ್ಗೂ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರೋದು. ತುಂಬಾ ಜನ ಇದ್ದಾರೆ, ತುಂಬಾ ಡಿಮ್ಯಾಂಡ್ ಇದೆ, ಅದಕ್ಕೆ ಪ್ರೈಸಸ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದ್ದಷ್ಟು ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಹಂಗೆ ನೀವು ಈ ಗುಡ್ ಎಫೆಕ್ಟ್ಸ್ ಒಂದು ಮೈಂಡ್ ಮ್ಯಾಪ್ ಮಾಡ್ಬೋದು, ಬ್ಯಾಡ್ ಎಫೆಕ್ಟ್ಸ್ ಒಂದು ಮೈಂಡ್ ಮ್ಯಾಪ್ ಮಾಡ್ಬೋದು. ಇಂಡಿಯಾಲಿ ಫಸ್ಟ್ ಯಾವ ಪರಿಣಾಮ ನಡೆದಿದೆ, ಒಳ್ಳೆ ಪರಿಣಾಮಗಳು ನಡೆದಿದೆ ನಮ್ ದೇಶದಲ್ಲಿ, ಆಮೇಲೆ ಯಾವ ಕೆಟ್ಟ ಪರಿಣಾಮ ನಡೆದಿದೆ ನಮ್ ದೇಶದಲ್ಲಿ ಇವಾಗ ಸದ್ಯಕ್ಕೆ, ಅದನ್ನ ಬರ್ದಿಟ್ಕೊಂಡು, ಆಮೇಲೆ
ಒಂದು ಒಳ್ಳೆ ಪರಿಣಾಮಗಳದ್ದು ಒಂದು ಮೈಂಡ್ ಮ್ಯಾಪ್ ಮಾಡ್ರಿ, ಇನ್ನೊಂದು ಕೆಟ್ಟ ಪರಿಣಾಮ ಇನ್ನೊಂದು ಮೈಂಡ್ ಮ್ಯಾಪ್ ಮಾಡ್ರಿ. ಆಮೇಲೆ ಒಳ್ಳೆ ಪರಿಣಾಮದಲ್ಲಿ ಕಾಸ್ಗಳಿಗೆ ಹಿಂಗೆ ಬರ್ಕೊಂಡು ಹೋಗ್ರಿ. ಆಮೇಲೆ ಬರ್ಕೊಂಡು ಹೋಗ್ತಾ ಹೋಗ್ತಾ ನೀವು ಅದದೇ ಕಾಸ್ಗಳು ಬೇರೆರಡು ಕಡೆ ಕಾಣಿಸ್ತಾ ಇದ್ರೆ ಅದನ್ನ ಸರ್ಕಲ್ ಮಾಡಿ ತೋರಿಸ್ರಿ. ಇವಾಗ ಇದು ಪಾಪ್ಯುಲೇಷನ್ ಇನ್ಕ್ರೀಸ್, ಇದೆರಡು ಒಂದೇ ಕಲರ್ ಮಾಡ್ರಿ. ನಾನು ಇವಾಗ ಇದು ಬೇರೆ ಬೇರೆ ಕಲರ್ ಮಾಡ್ತೀನಿ. ಇದು ಪಾಪ್ಯುಲೇಷನ್ ಇನ್ಕ್ರೀಸ್ ಎರಡ್ ಕಡೆ ಕಾಣಿಸೋದ್ರಿಂದ ನಾನು ಅದನ್ನ ಒಂದೇ ಕಲರ್ ಅಲ್ಲಿ ಮಾಡ್ತೀನಿ. ಅವಾಗ ಗೊತ್ತಾಗತ್ತೆ, ಓ ಇದು ಒಂದೇ ಕಾರಣ, ಇಲ್ಲಿ ಒಳ್ಳೇದ್ ಮಾಡ್ತಾ ಇದೆ, ಇದು ಕೆಟ್ಟದ್ ಮಾಡ್ತಾ ಇದೆ ಅಂತ ಗೊತ್ತಾಯ್ತಲ್ವಾ? ಸೊ ತುಂಬಾ ಇಂಟ್ರೆಸ್ಟಿಂಗ್ ಕಾಸ್ ಅಂಡ್ ಎಫೆಕ್ಟ್ಸ್ ಅಲ್ಲಿ ಯಾವಾಗ್ಲೂ ಒಂದೇ ಕಾರಣ ಎಷ್ಟೋ ಪರಿಣಾಮ ಮಾಡುತ್ತೆ. ಕೆಲವು ಸತಿ ಮೂರ್ ತರ ನೋಡ್ತೀರಿ ನೀವು. ಒಂದೇ ಕಾರಣ ಆ ಆ ಹಲವಾರು ಪರಿಣಾಮಗಳು ಆಗತ್ತೆ. ಓಕೆ, ಪಾಪ್ಯುಲೇಷನ್ ಇನ್ಕ್ರೀಸು ಇಕಾನಮಿ ಇಂಪ್ರೂವ್ ಮಾಡುತ್ತೆ, ವಾಟರ್ ಶಾರ್ಟೇಜ್ ಕ್ರಿಯೇಟ್ ಮಾಡುತ್ತೆ, ಪ್ರೈಸಸ್ ರೈಸ್ ಮಾಡುತ್ತೆ. ಓಕೆ, ಅದನ್ನ ನೋಡ್ತೀರಿ. ಇನ್ನೊಂದು ಏನ್ ನೋಡ್ತೀರಿ ಅಂದ್ರೆ ಒಂದು ಪರಿಣಾಮ ಇನ್ನೊಂದಕ್ಕೆ ಕಾರಣ ಆಗತ್ತೆ. ಗೊತ್ತಾಯ್ತಾ? ಸೊ ನಾವ್ ಹೇಳಿದ್ನಲ್ಲ, ಗುಡ್ ಹೆಲ್ತ್ ಪರಿಣಾಮ, ಬಟ್ ಅದು ಗುಡ್ ಹೆಲ್ತ್ ಹ್ಯಾಪಿನೆಸ್ಗೆ ಕಾರಣ ಅಲ್ವಾ? ಒಂದಕ್ಕೆ ಯಾವ್ದು ಪರಿಣಾಮ ಆಗತ್ತೋ ಇನ್ನೊಂದು ಕಾರಣ ಆಗತ್ತೆ. ಎರಡನೇದ್ ನೋಡ್ತೀರಿ. ಆಮೇಲೆ ಮೂರನೇದ್ ನೀವೇನ್ ನೋಡ್ತೀರಿ ಅಂದ್ರೆ ಇದು ಆ ಕೆಲವು ಒಳ್ಳೆ ಎಫೆಕ್ಟ್ಸ್ ಇರುತ್ತೆ, ಕೆಲವು ಕೆಟ್ಟ ಎಫೆಕ್ಟ್ಸ್ ಇರುತ್ತೆ. ಸೊ ಆತರ ಬೇರೆ 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 ಅಂಶಗಳಲ್ಲಿ ಎಕಾನಮಿ ಇಲ್ದಿರ ಕಲ್ಚರು, ಸಮಾಜ, ಅದೆಲ್ಲ ನೋಡ್ಕೊಂಡು ಗುಡ್ ಎಫೆಕ್ಟ್ಸ್ ಬ್ಯಾಡ್ ಎಫೆಕ್ಟ್ಸ್ ಎರಡ್ ಮೈಪ್ ಮಾಡ್ಕೊಂಡು ಅದ್ರ ಕಾರಣಗಳನ್ನ ನೋಡ್ಕೊಂಡು ಒಂದೇ ಕಾರಣ ಎರಡ್ ಮೂರು ಎಫೆಕ್ಟ್ಸ್ ಆದ್ರೆ ಅದನ್ನ ಒಂದೇ ಕಲರ್ ಮಾಡ್ರಿ, ಆಯ್ತಾ? ಸೊ ತುಂಬಾ ಚೆನ್ನಾಗಿರುತ್ತೆ ಈ ತರ. ಜನಗಳಿಗೆ ತುಂಬಾ ಯೋಚನೆ ಮಾಡ್ಬೋದು. ಎಷ್ಟೋ ಸತಿ ನಿಮ್ಗೆ ಯಾವ್ದು ಕಾರಣ ಯಾವ್ದು ಪರಿಣಾಮ ಅಂತಾನೆ ಗೊತ್ತಾಗಲ್ಲ ಅಲ್ವಾ? ಅದೇ ಕಷ್ಟ. ಇದರಿಂದ ಇದಾಯ್ತು ಅದರಿಂದ ಇದಾಯ್ತು ಅಂತ ಗೊತ್ತಾಗಲ್ಲ ಅಲ್ವಾ? ನಾನು ಕೇಳಿದ್ರೆ ನೀ ಯಾಕಪ್ಪ, ಯಾರೋ ಒಬ್ರು ಕುಡಿತಾರೆ ಅಂತ ಇಟ್ಕೊಳ್ಳೋಣ, ಯಾಕಪ್ಪ ಕುಡಿತಾ ಇದ್ರೆ, ನನಗೆ ಹುಷಾರೇ ಇರಲ್ಲ ಮೂರೊತ್ತು ಅದಕ್ಕೆ ಕುಡಿತೀನಿ, ಬೇಜಾರಾಗೋಗಿದೆ ಹುಷಾರ್ ತಪ್ಪಿ ಅದಕ್ಕೆ ಕುಡಿತೀನಿ ಅಂತಾರೆ. ಆದ್ರೆ ಕುಡಿದ್ರಿಂದ ಹೆಲ್ತ್ ಕೆಡುತ್ತೆ. ಸೊ ಯಾವ್ದ್ ಪರಿಣಾಮ ಯಾವ್ದ್ ಕಾರಣ ಅಂತ ಗೊತ್ತಾಗಲ್ಲ ಅಲ್ವಾ? ಅರ್ಥ ಆಯ್ತಲ್ವಾ? ಸೊ ತುಂಬಾ ಕಷ್ಟ ಕೆಲವು ಸತಿ ಕಾರಣ ಪರಿಣಾಮಕ್ಕೆ ಅದನ್ನ ಸೆಪರೇಟ್ ಮಾಡೋದು, ಅದನ್ನ ಬಿಡಿಸೋದು ತುಂಬಾ ಕಷ್ಟ. ಅದನ್ನ ಇದು ಯೋಚನೆ ಮಾಡೋದು, ಈ ಕಾಸ್ ಎಫೆಕ್ಟ್ ಮೈಂಡ್ ಮ್ಯಾಪ್ ಇದೆಯಲ್ಲ, ಮಕ್ಕಳಿಗೆ ಯೋಚನೆ ಮಾಡೋದು ತುಂಬಾ ಆಸ್ಪದ ಇದೆ. ತುಂಬಾ ಎಂಜಾಯ್ ಮಾಡ್ತಾರೆ, ನೀವು ಎಂಜಾಯ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇವತ್ತು ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಓಕೆ, ಬಾಯ್.